ಮಾಡ್ಕೋ. ಬೆಳ್ಳಿ ನನ್ನ ಮಾತು ಕೇಳು ಬೆಳ್ಳಿ. ಆಹಾ, ಇಲ್ಲಿದೆ ಸ್ವಿಚ್ ಇಲ್ಲಿ ಕೊಟ್ರೆ ಬಲ್ಬ್ ಅಲ್ಲ ಆನ್ ಆಗುತ್ತೆ. ಲವ್ ಕರೆಂಟ್ ಪಾಸ್ ಆಗ್ತಿದೆ, ಅದಕ್ಕೆ ಸ್ಟನ್ ಆಗ್ಬಿಟ್ಟಿದ್ದಾರೆ. ಲವ್ ಅನ್ನೋ ಕರೆಂಟ್ ಪಾಸ್ ಆಗ್ತಿದೆ ಅನ್ಸುತ್ತೆ. ನಾನ್ ಕೈ ಇಟ್ಕೊಂಡ್ರೆ ನಂಗೂ ಕರೆಂಟ್ ಪಾಸ್ ಆಗುತ್ತಾ? ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಕೈ ಮುಗಿತೀನಿ ಮುತ್ತಣ್ಣ, ಆ ಬೆಳ್ಳಿ ಕೈ ಮಾತ್ರ ಬಿಡಬೇಡಿ, ಹಂಗೆ ಕರ್ಕೊಂಡು ಹೋಗ್ಬಿಡಿ. ಹಿಂಗೆ ಬಿಟ್ರೆ ನನ್ನ ಅಂಗಡಿ ಎಲ್ಲ ಧ್ವಂಸ ಮಾಡ್ಬಿಡ್ತಾಳೆ. ಆಯ್ತಮ್ಮ ಕರ್ಕೊಂಡೋಗ್ತೀನಿ. ಬಾ ಬೆಳ್ಳಿ. ಬೆಳ್ಳಿ, ನಿನ್ಗೇನೇನ್ ತರಕಾರಿ ಬೇಕೋ ಎಲ್ಲ ಬಂದಾಗಿದೆ. ಇನ್ನು ಹಬ್ಬದ ಊಟ ಮಾಡೋದು ಒಂದೇ ಬಾಕಿ. ಎಲ್ರು ಬಾಯಿ ಚಪ್ಪರ್ಸ್ಕೊಂಡು ತಿನ್ಬೇಕು, ಆ ರೀತಿ ಅಡುಗೆ ಮಾಡೋದು. ನೀನ್ ಮಾಡ್ತೀಯ ಬಿಡು, ನನಗೆ ಗೊತ್ತು. ನೋಡ್ತೀರಿ ಮಾವ, ಗೌತಮ್ ಅವ್ರ ಅಪ್ಪ ಅಮ್ಮ ಮದ್ವೆ ಆಗೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳ್ಬೇಕು. ಆ ಥರ ರುಚಿಯಾಗಿ ಅಡುಗೆ ಮಾಡ್ಕೊಡ್ತೀನಿ. ಓಕೆ ಮಾಮ್. ಏನಂತೆ? ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದಾರಂತೆ, ಅದಕ್ಕೆ ನಾವು ಹೋಗ್ಬೇಕಂತೆ. ಅಷ್ಟೇ ತಾನೆ, ನಾವು ಆ ಕಡೆನೇ ಹೋಗ್ತಿದ್ವಿ. ಬನ್ನಿ, ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀವಿ. ಬನ್ನಿ. ಅದು ಯಾಕೆ, ಏನಾಯ್ತು? ಮುತ್ತು, ನೀನು ವಯಸ್ಸಾಗ್ಬಿಡ್ತು ಮುತ್ತು. ಟೀನೇಜರ್ ಥರ ಯೋಚನೆ ಮಾಡಬೇಕು. ಕೇಸ್ ಆ್ಯಪ್ ಅಂತ ಒಂದು ಬಂದಿದೆ, ಅದನ್ನ ಹಾಕೊಂಡು ಟೀನೇಜ್ ಆಗ್ಬಿಡಪ್ಪ ನೀನು. ಇವರಿಗೆ ಒಬ್ಬನೇ ಹೋಗೋಕೆ ಇಷ್ಟ, ಜೊತೆಗೆ ಇಷ್ಟಪಡೋನು ಕರ್ಕೊಂಡು ಹೋಗೋದು ಇಷ್ಟ. ಎಲ್ಲರೂ ಹೋಗೋದು ಸ್ವಲ್ಪ ಕಷ್ಟ. ಓಹೋ, ಕರೆಕ್ಟ್ ಅಣ್ಣ. ಅರ್ಥ ಆಯ್ತು. ಅದಕ್ಕೆ ಐಶುನು ಕರ್ಕೊಂಬ ಅಂತ ಅಜ್ಜಿ ಹೇಳಿದ್ರು. ಅಜ್ಜಿ ಹೇಳಿದ್ರ? ಇಲ್ಲ, ಮಾಮ್ ಹೇಳಿದ್ದು. ಸರ್, ಡ್ಯಾಡ್ ಹೇಳಿದಪ್ಪ. ಡ್ಯಾಡ್. ಅರ್ಥ ಆಯ್ತು. ಈಗ ಕ್ಲಿಯರ್ ಆಗಿ ಅರ್ಥ ಆಯ್ತು ಬಿಡಿ. ಬನ್ನಿ, ಇಬ್ರನ್ನ ಡ್ರಾಪ್ ಮಾಡಿ ಹೋಗ್ತೀವಿ. ಹಾ, ಹೋಗೋಣ. ನಿನ್ನೆಯಿಂದ ಪ್ರೀತಿ ಸುರಿ ಮಳೆ ಸುರಿತಾನೆ ಇದೆ. ಇದು ಈ ಜನ್ಮಕ್ಕೆ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಓಕೆ, ಅದಕ್ಕೆ ಹೋಗ್ಬೇಕಾಗಿರೋದು ನಾನಲ್ಲ, ನೀನು ನಿಮ್ಮವ್ರ ಜೊತೆಗೆ ಹೋಗು. ಐಶ್ವರ್ಯ ಅವರೇ, ಕಮಾನ್. ನೋಡಿ ಅದಕ್ಕೆ ಎಷ್ಟು ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾಳೆ. ಮುತ್ತು ಮಾವ ಇವಳಿಗೆ ತುಂಬ ಸಲಿಗೆ ಕೊಟ್ಟಿದ್ದಾರೆ. ಯಾವಾಗ ನೋಡಿದ್ರು ಮುತ್ತು ಮಾವ ಎಲ್ಲಿ, ಯಾವಾಗ ಬರ್ತಾರೆ ಅಂತ ಅವ್ರ ದಾರಿನೇ ಕಾಯ್ತಾ ನಿಂತಿರ್ತಾಳೆ. ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಲೇಬೇಕು. ಇವತ್ತು ನಾನು ಇವಳಿಗೆ ಕೊಡೋ ಟಾರ್ಚರಿಗೆ ಮುತ್ತು ಮಾವನ್ನ ಮರೆತು ಬೀದಿಯಲ್ಲಿ ಹುಚ್ಚಿಯಾಗಿ ಅಲಿಬೇಕು. ನೋಡ್ತೀರಿ. ಏನ್ ನೋಡ್ತಿದ್ಯಾ ಮಾಯಾ? ಅವಳು ಏನ್ ಮಾಡ್ತಿದ್ದಾಳೆ ಅದಕ್ಕೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಫೋಟೋ ಹಿಡ್ಕೊಂಡಿದ್ದಾಳೆ, ಮುದ್ದು ಕೊಡ್ತಿದ್ದಾಳೆ.
ಮುತ್ತಣ್ಣನ ಫೋಟೋ ಅಲ್ಲ ತಾನೆ? ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು ಅದಕ್ಕೆ. ಬನ್ನಿ. ಏನಾಯ್ತು ಮಾಯಾ? ಮಾಯಾ, ಅಡ್ವಾನ್ಸ್ ಬುಕ್ಕಿಂಗ್ ಅಂದ್ರೆ ಇದೇ ನೋಡು. ಬೆಳ್ಳಿ ಆಗ್ಲೇ ಅಣ್ಣನ ಹೆಂಡತಿ ಆಗ್ಬಿಟ್ಟಿದ್ದಾಳೆ. ಬೆಳ್ಳಿ ಅಣ್ಣನ ಹೆಂಡತಿ ಆದ್ಮೇಲೆ ನೀನೇನ್ ಮಾಯಾ? ನಿನ್ಗೆ ಈ ಮನೇಲಿ ಬೆಲೆನೇ ಇಲ್ವಾ? ದುಡ್ಡು ತಿಪ್ಪೆ ಗುಂಡಿಲಿ ಬಿದ್ದಿದ್ರು ಅದ್ರ ಬೆಲೆ ಕಡಿಮೆ ಆಗಲ್ಲ. ಅದಕ್ಕೆ ಬೆಳ್ಳಿ ಯಾಕೆಷ್ಟು ಖುಷಿ ಪಡ್ತಿದ್ದಾಳೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ನೋಡಿದ್ರೆ ಇದು ವಿಷಯ. ಪೇಷಂಟ್ ಹೆಸರು ಬೆಳ್ಳಿ, ಹಸ್ಬೆಂಡ್ ಮುತ್ತುರಾಜ್. ತುಂಬಾ ಚೆನ್ನಾಗಿದೆ. ಈ ಫಾರ್ಮಿಗೆ ಫ್ರೇಮ್ ಹಾಕ್ಸಿ ಖುಷಿ ಪಡ್ತಿದ್ದಾಳ. ಈ ಸಂಭ್ರಮಕ್ಕೆ ಕೊಳ್ಳಿ ಇಡೋದಕ್ಕೆ ನಾನಿರೋದು. ಏನ್ ಮಾಡ್ಬೇಕು ಅಂತಿದ್ಯಾ? ಮೊದಲು ಈ ಫ್ರೇಮ್ ತಗೊಂಡು ರೂಮ್ಗೆ ಹೋಗೋಣ. ಇದೆಲ್ಲಿದೆ ಅಂತ ಹುಡುಕಿ ಹುಡುಕಿ ಸಾಯ್ಲಿ. ಬನ್ನಿ ಅದಕ್ಕೆ. ಎಸ್ ಸರಿ ನೋಡಿದ್ರೆ ಆ ಫೋಟೋ ಫಾರ್ಮ್ನ ನೋಡ್ಬೇಕು ಅಂತಾನೆ ಅನ್ನಿಸ್ತಿದೆ. ಆ ಫಾರ್ಮ್ನ ನಾನು ಕೊನೆವರೆಗೂ ಇಟ್ಕೋತೀನಿ. ಮತ್ತೆ ನೋಡೋ ಅಷ್ಟಿರಲ್ಲ. ಫೋಟೋ ಫ್ರೇಮ್ ಇಲ್ಲೇ ಇಟ್ಟಿದ್ನಲ್ಲ. ಶರ್ಮಿಳಕ್ಕ ನನ್ನ ರೂಮಿಗೆ ಹೋಗಿದ್ರ? ಅಲ್ಲಿ ಏನಾದ್ರೂ ಫೋಟೋ ನೋಡಿದ್ರ? ಏನೇ ಬೆಳ್ಳಿ ನಿನ್ ಹೊಸ ವರ್ಷೆ? ನಾನು ನಿನ್ ರೂಮ್ಗೆ ಹೋಗೋದಂತೆ, ಅಲ್ಲಿ ಯಾವ್ದೋ ಫೋಟೋ ನೋಡೋದಂತೆ. ನನ್ಗೇನ್ ಮಾಡಕ್ ಬೇರೆ ಕೆಲಸ ಇಲ್ಲ ಅನ್ಕೊಂಡಿದ್ಯಾ? ನಾನು ಯಾವ ಫೋಟೋನು ನೋಡಿಲ್ಲ, ಫ್ರೇಮು ನೋಡಿಲ್ಲ. ಹೋಗು ಇಲ್ಲಿಂದ. ಶರ್ಮಿಳಕ್ಕ ಪ್ಲೀಸ್ ಅಕ್ಕ, ನೀವು ಯಾವತ್ತೂ ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ. ಅದು ಎಲ್ಲಿದೆ ಅಂತ ನಿಮಗೆ ಗೊತ್ತು ತಾನೆ? ನಿಜ ಹೇಳಿ ಅಕ್ಕ. ದಿನ ನಿನ್ ಕೋಪ ಜಾಸ್ತಿ ಆಗ್ತಿದೆ. ಏನೇನೋ ಮಾತಾಡ್ತಿದ್ಯಲ್ಲ? ಶರ್ಮಿಳಕ್ಕ, ನನ್ಗೆ ಆ ಫೋಟೋ ತುಂಬ ಮುಖ್ಯ ಅಕ್ಕ. ಎಲ್ಲಿದೆ ಅಂತ ದಯವಿಟ್ಟು ಹೇಳಿ. ಸರಿ ಬಿಡಿ ಅಕ್ಕ, ಅದೆಲ್ಲಿದೆ ಅಂತ ನಾನೇ ಹೋಗಿ ಹುಡ್ಕೋತೀನಿ. ಏ ಬೆಳ್ಳಿ, ನಿಂತ್ಕೊಳ್ಳೆ. ಬೆಳ್ಳಿ, ಏಯ್